ಪ್ರಿಯ ವೀಕ್ಷಕರೇ ನಮಸ್ಕಾರ. ಎಲ್ಲರಿಗೂ ಗೊತ್ತಿರೋ ವಿಚಾರ, ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. ಶಿಕ್ಷಣ ಸಚಿವರು ಹೇಳ್ತಾರೆ, ಮಿಸ್ಟರ್ ಮಧು ಬಂಗಾರಪ್ಪನವರು ಹೇಳ್ತಾರೆ, ಈ ಸೋಷಿಯಲ್ ಮೀಡಿಯಾದಿಂದ ಸಮಾಜ ಹಾಳಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಮಾಜ ಹಾಳಾಗ್ತಾ ಇರೋದು ಸೋಷಿಯಲ್ ಮೀಡಿಯಾದಿಂದ ಅಲ್ಲ. ಮಿಸ್ಟರ್ ಮಧು ಬಂಗಾರಪ್ಪನವರೇ, ಶಿಕ್ಷಣ ಸಚಿವರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಕರೆಕ್ಟಾಗಿ ಗಮನಿಸಿಲ್ಲ. ನಾವು ಸುಮಾರು 13-14 ವರ್ಷದಿಂದ ಈ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀವಿ. ನಾವು ಈ ಸಾಮಾಜಿಕ ಜಾಲತಾಣ ಹಾಳು ಮಾಡ್ತಾ ಇಲ್ಲ, ಸಮಾಜನೂ ಹಾಳು ಮಾಡ್ತಾ ಇಲ್ಲ. ಯಾರೋ ಕೆಲವರು ಅವಿವೇಕಿಗಳು ಅಂತ ಮಣ್ತಿನ ಕೆಲಸ ಮಾಡ್ತಾ ಇರೋ ಅವ್ರಿಗೆ ಒಳ್ಳೆ ಕ್ರಮ ತಗೊಳ್ಳಿ ನೀವು. ಯಾಕಂದ್ರೆ ನಿಮ್ಮ ಹತ್ರ ಅಧಿಕಾರ ಇದೆ, ಪವರ್ ಇದೆ, ನೀವು ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇಂಥ ತಪ್ಪು ಮಾಡ್ಬಾರ್ದು, ಒದ್ದೊಳಗಾಕಿ. ಇವತ್ತು ಎಷ್ಟೋ ವಿಚಾರಗಳು ಈ ಸಾಮಾಜಿಕ ಜಾಲತಾಣದಿಂದನೇ ಹೊರಗಡೆ ಬರ್ತಾ ಇರೋದು, ಈ ಸೋಷಿಯಲ್ ಮೀಡಿಯಾದಿಂದನೇ ಹೊರಗಡೆ ಬರ್ತಾ ಇರೋದು. ಈ ಸಾಮಾಜಿಕ ಜಾಲತಾಣದಿಂದ, ಈ ಸೋಷಿಯಲ್ ಮೀಡಿಯಾದಿಂದ ಭಾಳ ಅನುಕೂಲ ಆಗಿದೆ. ನಮಗೇನು ಇದರಲ್ಲಿ ಕೆಟ್ಟದಾಗಿಲ್ಲ, ನಮಗೆ ಯಾವುದೇ ರೀತಿ ಕೆಟ್ಟದ್ದೂ ಆಗಿಲ್ಲ. ಇರೋ ವಿಚಾರನ ಹೇಳ್ದಾಗೆ ನೀವ್ಯಾಕೆ ಕೋಪ ಮಾಡ್ಕೊಂತೀರಿ? ಎಲ್ಲಿ ಆಗಿದೆ ಸಮಾಜ ಹಾಳು? ಯಾರು ಸಮಾಜ ಹಾಳು ಮಾಡವ್ರೆ? ಯಾವ ರೀತಿ ಹಾಳು ಮಾಡವ್ರೆ ತೋರಿಸ್ಕೊಡಿ. ಅಂಥವ್ರ ಒಳಗಾಕಿ, ಅಂಥವ್ರ ಮೇಲೆ ಕೇಸ್ ಹಾಕಿ ಹಾಳು ಮಾಡಿದವ್ರನ್ನ ಯಾಕೆ ಸುಮ್ಮನೆ ಬಿಟ್ಟಿದ್ದೀರಿ? ಸಮಾಜಘಾತಕರಿಂದ ಸಮಾಜ ಹಾಳಾಗ್ತಾ ಇದೆ, ಸಾಮಾಜಿಕ ಜಾಲತಾಣದಿಂದ ಅಲ್ಲ. ಅದಕ್ಕೆ ಯಾಕೆ ಬೈತಾ ಇದ್ದೀರಾ ಸೋಷಿಯಲ್ ಮೀಡಿಯಾನ? ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ ಕೆಲವರು ಅವಿವೇಕಿಗಳು, ಅಂಥವ್ರ ಮಕ್ ಹೋಗಿರಿ. ತಪ್ಪು ಮಾಡಿದವ್ರನ್ನ ಒದ್ದೊಳಗಾಕಿ. ಅದು ಬಿಟ್ಬಿಟ್ಟು ನೀವು ಈ ಕುಣಿಲಾರ್ದವ್ರದ್ದು ನೆಲ ಡೊಂಕ್ ಅಂತಾರಲ್ಲ, ಹಂಗಾಗಿದೆ. ಒಳ್ಳೆ ಅದ್ಭುತವಾದ ಒಂದು ಖಾತೆ, ಶಿಕ್ಷಣ ಖಾತೆ ಕೊಟ್ಟಿದ್ದಾರೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಷ್ಟು ತಾಲೂಕು ವಿಸಿಟ್ ಮಾಡಿದ್ದೀರಾ ನೀವು? ಎಷ್ಟು ಜಿಲ್ಲೆಗೆ ಹೋಗಿದ್ದೀರಾ? ಎಷ್ಟು ಹೋಬಳಿಗೆ ಹೋಗಿದ್ದೀರಾ? ಎಷ್ಟು ಕಡೆ ಮೀಟಿಂಗ್ ಮಾಡಿದ್ದೀರಾ? ಎಷ್ಟು ಶಾಲೆಗೆ ಹೋಗಿ ವಿಸಿಟ್ ಮಾಡಿದ್ದೀರಾ? ಎಷ್ಟು ಶಾಲೆಗಳನ್ನು ಚೆಕಿಂಗ್ ಮಾಡಿದ್ದೀರಾ? ಎಷ್ಟು ಕಾಲೇಜುಗಳನ್ನು ಚೆಕಿಂಗ್ ಮಾಡಿದ್ದೀರಾ? ಹೇಳ್ರಿ ಲಿಸ್ಟ್ ನೋಡೋಣ. ನೀವು ಸುಮ್ಮನೆ ಕೆಲಸ ಮಾಡ್ದಾನೆ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಿಂದ ಇವತ್ತು ಸಮಾಜ ಹಾಳಾಗ್ತಾ ಇದೆ. ನಾವಿದಕ್ಕೆ ಒಪ್ಕೊಳ್ಳೋದಿಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ಒಪ್ಕೊಳ್ಳೋದಿಲ್ಲ. ಮಿಸ್ಟರ್ ಮಧು ಬಂಗಾರಪ್ಪನವರೇ, ಇದನ್ನು ಒಪ್ಕೊಳ್ಳೋಕೆ ತಯಾರು ಇಲ್ಲ ನಾವು, ಗೊತ್ತಾಯ್ತಾ? ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಕೇಳ್ರಿ, ಬೇಕಾದ್ರೆ ಹೋಗಿ ಹೇಳ್ತಾರೆ ಇದರಿಂದ ಎಷ್ಟು ಅನುಕೂಲ ಆಗ್ತಾ ಇದೆ ಅಂತಂದು ಹೇಳಿ. ಅದು ಬಿಟ್ಟು ನೀವು ಸೋಷಿಯಲ್ ಮೀಡಿಯಾನ ದೂರ ಬಿಟ್ರೆ ಇನ್ನು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಾವೇನು ಸುಮ್ಮನೆ ಕೆಪ್ರನ ಮಕ್ಕಳನ್ನ ಕಂಬಿಟ್ಟಿದ್ದೀರಾ? ಯಾವುದೇ ಕಾರಣಕ್ಕೆ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನೀವು ಕೆಲಸ ಮಾಡಿ, ನಿಮ್ಮ ಒಳ್ಳೆ ಕೆಲಸ ನಾವೇ ಬೇಕಾದ್ರೆ ಹೇಳ್ತೀವಿ. ನಮ್ಮ ಶಿಕ್ಷಣ ಮಂತ್ರಿಗಳು ಭಾಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನೋಡಿ. ಇವತ್ತು ನಮ್ಮ ಶಾಲೆಗೆ ಬಂದರು, ಇಲ್ಲಿ ಚೆಕ್ಕಿಂಗ್ ಮಾಡಿದರು, ಇಲ್ಲಿ ಸರಿಯಾಗಿ ಮೇಷ್ಟ್ರು ಬರ್ತಾ ಇರಲಿಲ್ಲ, ಇವ್ರಿಗೆಲ್ಲ ಬಂದು ಮಕ್ ಹೋಗಿದ್ರು. ಇವತ್ತು ನಮ್ಮ ಜಿಲ್ಲೆಗೆ ಬಂದರು, ನಮ್ಮ ತಾಲೂಕಿಗೆ ಬಂದರು. ನಾವು ಹೇಳ್ತೀವಿ, ನಾವು ಇದನ್ನು ಪ್ರಚಾರ ಮಾಡ್ತೀವಿ. ನ್ಯೂಸ್ ಚಾನಲ್ ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ ಸ್ವಾಮಿ. ಇವು ಉತ್ತರ ಕೊಡಿ. ಇವಾಗ ಎಷ್ಟು ಜಿಲ್ಲೆಗಳಿಗೆ ಹೋಗಿದ್ದೀರಾ? ಎಷ್ಟು ಹೋಬಳಿಗಳಿಗೆ ಹೋಗಿದ್ದೀರಾ? ಎಷ್ಟು ಸರ್ಕಾರಿ ಶಾಲೆಗಳನ್ನು ಭೇಟಿ ಕೊಟ್ಟಿದ್ದೀರಾ? ಎಷ್ಟು ಸರ್ಕಾರಿ ಕಾಲೇಜುಗಳಿಗೆ ನೀವು ಭೇಟಿ ಕೊಟ್ಟಿದ್ದೀರಾ? ಯಾವ್ಯಾವ ಶಾಲೆಗಳು ಹೆಂಗವೆ? ಅಲ್ಲಿ ಎಷ್ಟು ಮೇಷ್ಟ್ರುಗಳವೆ? ಆ ಕಟ್ಟಡ ಹೆಂಗಿದೆ? ಅದು ಪೇಂಟ್ ಹೊಡೆದಿದೆಯಾ ಇಲ್ಲ ಬಿಳಂಗಿದೆಯಾ? ಬಿಳಂಗಿದ್ರೆ ಅದು ರಿಪೇರಿ ಮಾಡಿಸಿದೆಯಾ? ಮತ್ತು ಕುಂತ್ಕೊಳ್ಳೋಕ್ಕೆ ಟೇಬಲ್ಗಳು ಇದ್ದಾವ, ಚೇರ್ಗಳು ಇದ್ದಾವ? ಇವೆಲ್ಲ ನೋಡ್ಕೊಂಡು ಬನ್ನಿ ಸಚಿವರೇ. ಬರೀ ಹೋಗಿ ವಿಧಾನಸೌಧದಲ್ಲಿ ಕುಂತ್ಕೊಂಡೇವು ಸೋಷಿಯಲ್ ಮೀಡಿಯಾನ ದೂರೋದಲ್ಲ, ಗೊತ್ತಾಯ್ತಾ? ಬರೀ ಸೋಷಿಯಲ್ ಮೀಡಿಯಾ ಸರಿ ಇಲ್ಲ, ಸೋಷಿಯಲ್ ಮೀಡಿಯಾ ಹಂಗಾಗ್ಬಿಟ್ಟಿದೆ, ಸಮಾಜನ ಹಾಳು ಮಾಡ್ತಾ ಇದೆ. ಸಮಾಜ ಹಾಳು ಮಾಡಿಲ್ಲ ಸ್ವಾಮಿ, ಸಮಾಜನ ಬದಲಾವಣೆ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಇವತ್ತು ಯುವಕರಾಗಿರ್ಬೋದು, ಎಷ್ಟೋ ಜನ ತಿಳಿದಂಥರಾಗಿರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಒಳ್ಳೊಳ್ಳೆ ವಿಚಾರಗಳನ್ನು ಇವತ್ತು ಜನರಿಗೆ ತಲುಪಿಸ್ತಾ ಇದ್ದಾರೆ, ಗೊತ್ತಾಯ್ತಾ? ಈ ಮಾಧ್ಯಮದವರು ಮಾಡದೇ ಇರತಕ್ಕಂಥ ಕೆಲಸನ ಮಾಧ್ಯಮದವರು ಏನು ಮಾಡೋದಿಲ್ವೋ ಅದನ್ನು ಈ ಸೋಷಿಯಲ್ ಮೀಡಿಯಾ ಮಾಡ್ತಾ ಇದೆ, ಈ ಸಾಮಾಜಿಕ ಜಾಲತಾಣ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾನ ದೂರೋದು ತಪ್ಪು ನೀವು, ಗೊತ್ತಾಯ್ತಾ? ನೀವು ಯಾರೋ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗಿ ಹೇಳ್ಬಿಟ್ರೆ ಅಂದ್ಬಿಟ್ಟು ಇಡೀ ಸೋಷಿಯಲ್ ಮೀಡಿಯಾದಾನೇ ನೀವು ತಪ್ಪು ಅಂದ್ಬಿಟ್ರೆ ಹೆಂಗೆ? ಮಿಸ್ಟರ್ ಮಧು ಬಂಗಾರಪ್ಪನವರೇ, ಮಂತ್ರಿಗಳೇ, ಈ ಥರ ಮಾಡೋದು ಕೆಲಸಕ್ಕೆ ಬರದಾರು ಮಾಡ್ತಾರೆ. ದಯವಿಟ್ಟು ಒಳ್ಳೆ ಅವಕಾಶ ಇದೆ, ಅದ್ಭುತವಾದ ಅವಕಾಶ. ಮಂತ್ರಿ ಸ್ಥಾನ ಸಿಕ್ಕಿದೆ, ಒಂಥರ ಲಾಟ್ರಿ ಥರ ಮಂತ್ರಿ ಸ್ಥಾನ ಸಿಕ್ಕಿದೆ ನಿಮಗೆ. ಅದನ್ನು ಯಾವ ರೀತಿ ಅಂದರೆ ನೆಕ್ಸ್ಟ್ ಇಡೀ ಕರ್ನಾಟಕದ ಜನನೇ ನಿಮ್ಮನ್ನು ಹೀರೋ ಮಾಡ್ಬೋದು. ಈ ವಿಚಾರದಲ್ಲಿ ಹೀರೋ ಮಾಡ್ತಾರೆ. ನೀವು ಆ ಕೆಲಸ ಮಾಡಿದ್ರೆ ಮಾತ್ರ, ಇಲ್ಲಾಂದ್ರೆ ಇಲ್ಲ. ಮಾಡ್ತಾ ಇಲ್ಲ, ನೀವು ಬಂದಿಲ್ಲ, ಯಾವ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿಲ್ಲ, ನೀವು ಯಾವ ಜಿಲ್ಲೆಗೂ ಬಂದಿಲ್ಲ, ಯಾವ ಹೋಬಳಿಗೂ ಬಂದಿಲ್ಲ. ನೀವು ಅಟ್ಲೀಸ್ಟು ತಿಂಗಳಿಗೆ 1 ಇಲ್ಲ 2 ಯಾವ್ದಾರ ಜಿಲ್ಲೆಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಂಡಿದ್ದೀರಾ? ಶಿಕ್ಷಣದ ಬಗ್ಗೆ, ನಿಮ್ಮ ಸರ್ಕಾರಿ ಶಾಲೆಗಳ ಬಗ್ಗೆ ಮೀಟಿಂಗ್ ಮಾಡಿದ್ದೀರಾ? ನಾವು ಮಾಡಿರೋದು ನೋಡಿಲ್ಲ ಸ್ವಾಮಿ, ನಾವು ಮಾಡಿರೋದು ನೋಡಿಲ್ಲ. ಅದರಿಂದ ಹೇಳ್ತಾ ಇದ್ದೀವಿ, ಮಾಡಿ. ನೆಕ್ಸ್ಟ್ ಕೂಡ ನೀವೇ ಶಿಕ್ಷಣ ಮಂತ್ರಿಗಳು ಆಗಬೇಕು ಅಂತಂದು ಹೇಳಿ
ಈ ಥರ ಒಳ್ಳೆ ಕೆಲಸ ಮಾಡಿದರೆ ಖಂಡಿತ ಈ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಬಗ್ಗೆ ನಾವು ಪ್ರಚಾರ ಕೊಡ್ತೀವಿ. ಶಿವಮೊಗ್ಗದಲ್ಲಿ ದಯವಿಟ್ಟು ಇವ್ರಿಗೆ ಓಟ್ ಹಾಕಿ ಇವರೇ ಶಿಕ್ಷಣ ಮಂತ್ರಿಗಳಾಗಬೇಕು ಅಂತಂದು ಹೇಳಿ ಅದನ್ನೂ ಪ್ರಚಾರ ಕೊಡ್ತೀವಿ. ನೀವು ಮಾಡಿ ಬನ್ನಿ, ಬೇಕಾದ್ರೆ ನಾವು ತೋರಿಸ್ತೀವಿ. ಎಷ್ಟೊಂದು ಸರ್ಕಾರಿ ಶಾಲೆಗಳು ಕುಳ್ಗೆಟ್ಟೋಗಿದ್ದೇವೆ, ಹಾಳಾಗೋಗಿದ್ದೇವೆ, ಯಾಕೊಟ್ಟೋಗಿದ್ದೇವೆ, ಕುಂದ್ರಕ್ಕಾಗಲ್ಲ, ಒಂದು ಕಡೆ ಬಾತ್ರೂಮ್ಗಳು ಇಲ್ಲ, ಮಕ್ಕಳು ಬಾತ್ರೂಮ್ಗೆ ಹೋಗೋಕ್ಕೆ ಬಾತ್ರೂಮ್ ಇಲ್ಲ ಸರಿಯಾಗಿ, ಮತ್ತು ಅದೇನೋ ಬಿಸಿ ಊಟ ಕೊಡ್ತಾರೆ ಅದನ್ನ ಉಣ್ಣೋಕ್ಕೂ ಆಗಲ್ಲ, ಆ ರೀತಿ ಕೊಡ್ತಾ ಇದ್ದಾರೆ. ದಯವಿಟ್ಟು ನೀವು ಈ ಕೆಲಸ ಎಲ್ಲ ಮಾಡಿದರೆ ನೀವೇ ನೆಕ್ಸ್ಟು ಶಿಕ್ಷಣ ಸಚಿವರು. ಇಲ್ಲಾಂದ್ರೆ ಸುಮ್ಮನೆ ಕೆಲಸ ಮಾಡದೇ ಇದ್ದರೂ ಕೂಡ ನೀವು ಈ ಸಾಮಾಜಿಕ ಜಾಲತಾಣ ದೂರ ತಪ್ಪು ಅಂತಂದೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಒಳ್ಳೆಯದಾಗಲಿ.